ಯಾವುದೇ ಕಾರಣಕ್ಕೆ ರಂಜಿತ್ಗೆ ವಿಷಯ ತಿಳಿಸೋದಕ್ಕೆ ಹೋಗ್ಬೇಡ. ಕಾಂಪ್ಲಿಕೇಶನ್ಸ್ ಆಗುತ್ತೆ. ಮೊದಲೇ ಅವರಿಬ್ಬರಿಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಅದಕ್ಕೆ ವಿಷಯನ ಮುಚ್ಚಿಟ್ಬಿಡು. ಸಾರಿ ಆರ್ಯ, ನಾನು ಹೀಗೆ ಹೇಳಬಾರ್ದು. ನಿಷ್ಠೆ, ದಕ್ಷತೆ, ಪ್ರಾಮಾಣಿಕತೆಗಿಂತ ನಾವು ಪ್ರೀತಿಸೋರು ನೆಮ್ಮದಿ ಮುಖ್ಯ ಅನ್ಸುತ್ತೆ. ನನಗೆ ಆರ್ತಿ ಅವರು ಸಂತೋಷವಾಗಿರ್ಬೇಕು. ಅದಕ್ಕೆ ಆರ್ಯ, ಪ್ಲೀಸ್ ರಂಜಿತ್ಗೆ ಹೇಳ್ಬೇಡ. ಸರಿ ಡ್ಯಾಡ್, ಅಮ್ಮಂಗೆ ಈ ವಿಷಯ ಗೊತ್ತಾಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಸೂರ್ಯವ್ರೆ, ನಾನು ರೆಡಿ, ಹೊರಡೋಣ. ಹಾ, ನನಗೇನೋ ಕೊರಿಯರ್ ಬಂದಿತ್ತಂತೆ. ನಿಮ್ಗ ಇಲ್ವಲ್ಲ? ಸ್ವಾತಿ ಹೇಳಿದ್ಲು. ಅವಳೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದಾಳೆ. ನನ್ನ ಹೆಸರಿಗೆ ಬಂದಿದ್ದೀನ ನಿಮ್ಮ ಹೆಸರಿಗೆ ಅಂತ ಹೇಳಿದಾಳೆ ಅಷ್ಟೇ. ಹೊರಡೋಣ, ಲೇಟ್ ಆಗ್ತಿದೆ. ಬನ್ನಿ. ಆರ್ಯ, ಆ ಫೋಟೋನ ಹುಷಾರಾಗಿ ಇಟ್ಟಿಡು. ಸ್ವಾತಿ, ಇದನ್ನೊಳಗೆ ಕೇರ್ಫುಲ್ ಆಗಿಡು. ಸ್ವಾತಿ, ಬೇಗ ಬಾಮ್ಮ, ಲೇಟ್ ಆಗ್ತಾ ಇದೆ. ಹಲೋ, ಹೇಳಿ ಮಿಸ್ಟರ್ ಮನ್ಮಥ. ಏನು, ನೀವೇ ನಂಗೆ ಕಾಲ್ ಮಾಡ್ಬಿಟ್ಟಿದ್ದೀರಾ? ಏನ್ ವಿಷಯ? ನನ್ನೇನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಶಾಪಿಂಗು ಇಲ್ಲ, ಏನೂ ಇಲ್ಲ. ಅಲ್ಲ ಸ್ವಾತಿ, ಇನ್ನೂ ಚಿಕ್ಕ ಮಗು ತರ ಆಡ್ತಿಯಲ್ಲ. ಫೋಟೋಸ್ನ ಮನೇಲಿ ಇಡು ಅಂತ ಹೇಳಿದ್ರೆ ಜೊತೆಗೆ ತಗೊಂಡು ಹೋಗಿದ್ಯಲ್ಲ. ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಓ ಹೌದಲ್ಲ, ನಂಗೆ ಗೊತ್ತೇ ಆಗ್ಲಿಲ್ಲ. ಸಾರಿ. ಈಗ ಸಾರಿ ಕೇಳಿದ್ರೆ ಏನ್ ಬಂತು? ನೋಡು, ಯಾವ್ದೇ ಕಾರಣಕ್ಕೂ ಅಮ್ಮಂಗ ಫೋಟೋಗಳನ್ನ ತೋರ್ಸಕ್ ಹೋಗ್ಬೇಡ, ಸರಿನಾ? ಯಾಕೆ ತೋರಿಸ್ಬಾರ್ದು? ನಾನು ತೋರಿಸ್ತೀನಿ. ಬೇಡ ಸ್ವಾತಿ, ನಾನು ತಾಳ್ಮೆ ಕಳ್ಕೊಂಡ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೀವೇನ್ ಮಾಡೋದಕ್ಕೂ ಆಗಲ್ಲ. ಅದನ್ನ ತೋರಿಸ್ಬಾರ್ದು ಅಂದ್ರೆ ನೀವು ನಂಗೆ ಐ ಲವ್ ಯು ಹೇಳಿ. ಅದು ಮಾತ್ರ ಸಾಧ್ಯ ಇಲ್ಲ. ಸರಿ ಬಿಡಿ, ಹಾಗಾದ್ರೆ ನಾ ಆಂಟಿಗೆ ತೋರಿಸ್ತೀನಿ. ಸ್ವಾತಿ, ಏನಮ್ಮ ಅದು? ಸರಿ ಸರಿ, ಮನೆಗೆ ಬಾ, ಆಮೇಲೆ ಹೇಳ್ತೀನಿ. ಆದ್ರೆ ಯಾವ್ದೇ ಕಾರಣಕ್ಕೂ ಅಮ್ಮಂಗೆ ಫೋಟೋಸ್ ತೋರಿಸ್ಬೇಡ ಪ್ಲೀಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಬಾಯ್. ಸ್ವಾತಿ, ಏನಮ್ಮ ಅದು? ಏನೋ ತೋರಿಸ್ತೀನಿ ಅಂದ್ಯಲ್ಲ? ಅದು ಆಂಟಿ, ನನ್ನ ಬಾಯ್ ಫ್ರೆಂಡು ಹೊಸ ಡ್ರೆಸ್ ಕೊಡ್ಸಿದ್ದ, ಅದನ್ನ ತೋರಿಸ್ದ ಅಂತ ಕೇಳ್ದ ಅಷ್ಟೇ. ನಿನಗೆ ಬಾಯ್ ಫ್ರೆಂಡ್ ಬೇರೆ ಇದಾನಾ? ಹ್ಞೂ ಆಂಟಿ, ಇದ್ದಾನೆ. ಏನವನ ಹೆಸರು? ಹೋಗಿ ಆಂಟಿ, ನಂಗೆ ನಾಚಿಕೆ ಆಗುತ್ತೆ. ನಾನು ಅವನ ಹೆಸರೆಲ್ಲ ಹೇಳಲ್ಲ. ನೋಡಿದ್ರೆ ಸೂರ್ಯವ್ರೆ, ನಮ್ಮ ಸ್ವಾತಿ ಮದುವೆ ಆಗೋಕ್ಕಿಂತ ಮುಂಚೆನೆ ಹೇಗೆ ನಾಚ್ಕೋತಾ ಇದ್ದಾಳೆ ಅಂತ. ಒಳ್ಳೆ ಹುಡುಗಿ. ಹಲೋ ಅರ್ಪಿತಾ, ಏನು ವಿಷಯ? ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾನು ಅಲ್ಲಿ ಇರ್ತೀನಲ್ಲ. ಸರ್, ನಿಜವಾಗ್ಲೂ ನೀವು ಇವತ್ತು ಇಲ್ಲಿಗೆ ಬರ್ತಿದ್ದೀರಾ? ನಾನು ಮೊದಲೇ ಹೇಳಿದ್ನಲ್ಲ ನಿನಗೆ. ಸರ್, ನೀವು ಇವತ್ತು ಇಲ್ಲಿಗೆ ಬಂದ್ರೆ ಖಂಡಿತ ಭೂಕಂಪ ಆಗತ್ತೆ. ನಿಮ್ಮ ಮಗ ರಂಜಿತ್ತು ಅವನ ಅತ್ತೆ ಮಾವನ ಜೊತೆ ಸೇರ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಫುಲ್ ಜೋಶಲ್ಲಿ ರೆಡಿ ಆಗ್ತಿದ್ದಾನೆ. ನೀವೇನಾದ್ರೂ ಇಲ್ಲಿಗೆ ಬಂದ್ರೆ ಖಂಡಿತ ರುದ್ರ ತಾಂಡವನೇ ಆಡ್ತಾನೆ. ರುದ್ರ ತಾಂಡವ ಅಲ್ಲ, ಭೂಮಿನೇ ಬೆರೆಯೋ ಹಾಗೆ ಕುಣಿದ್ರು ಸರಿ, ನಾನು ಇವತ್ತು ಅಲ್ಲಿಗೆ ಬಂದೇ ಬರ್ತೀನಿ. ನನ್ನ ಮಗ ಅದು ಹ್ಯಾಕ್ ಕುಣಿತಾನೆ ಅಂತ ನಾನು ನೋಡ್ತೀನಿ. ಓಕೆ, ಬನ್ನಿ, ಬಾಯ್. ಸ್ವಾತಿ ಯಾವಾಗಲೂ ಒಂದಲ್ಲ ಒಂದು ಅವಾಂತರ ಮಾಡ್ತಾನೆ ಇರ್ತಾಳೆ. ಈಗ ಹೇಗಪ್ಪ ವಾಪಸ್ ಮನೆ ಕರ್ಸ್ಕೊಳ್ಳೋದು? ಏನಾದರೂ ಹೇಳಿದ್ರೆ ಐ ಲವ್ ಯು ಹೇಳು ಅಂತ ತಲೆ ತಿಂತಾಳೆ. ಏನ್ ಸುಳ್ಳು ಹೇಳಿ ಅವಳಿಗೆ? ಎಸ್, ಹೀಗೆ ಮಾಡಿದ್ರೆ ಡೆಫಿನೆಟ್ಲಿ ಬರ್ತಾಳೆ. ಏನಿವತ್ತು ನೀವೇ ಪದೇ ಪದೇ ನಂಗೆ ಇಷ್ಟೊಂದ್ಸಲ ಫೋನ್ ಮಾಡ್ತಿದ್ದೀರಾ?
ಏನೋ ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಅನ್ನಿಸ್ತು ಸ್ವಾತಿ. ಹೌದಾ? ಮಾತಾಡಿ. ನಿನಗೊಂದು ಸಂತೋಷವಾದ ವಿಷಯ ಹೇಳ್ಬೇಕಿತ್ತು. ಏನು? ಈಗ ಮನೇಲೂ ಯಾರು ಇಲ್ಲ, ನೀನ್ ಆದಷ್ಟು ಬೇಗ ಬಂದ್ರೆ ಆ ವಿಷಯ ಏನು ಅಂತ ಹೇಳ್ತೀನಿ. ಇಷ್ಟು ದಿನ ನನ್ನಿಂದ ಯಾವ ಮಾತುಗಳನ್ನ ಕೇಳ್ಬೇಕು ಅಂತ ಕಾಯ್ತಿದ್ಯೋ ಅದನ್ನ ಹೇಳ್ತೀನಿ. ರಿಯಲಿ? ರಿಯಲಿ. ತಕ್ಷಣ ಬರ್ತೀಯ ತಾನೆ? ಕಣ್ಮುಚ್ಕೋ. ಮುಚ್ಕೊಂಡೆ. ನಿನ್ ಕಣ್ ತೆಗಿಯೋ ಅಷ್ಟ್ರಲ್ಲಿ ಬರ್ತೀನಿ. ಓಕೆ. ಸ್ವಾತಿ ಬರ್ತಾ ಆ ಕೊರಿಯರ್ ಫೋಟೋಸ್ ಬಂದಿತ್ತಲ್ಲ ಅದನ್ನು ತಗೊಂಬಾ. ಓಕೆ. ಅಂಕಲ್ ಅಂಕಲ್ ಅಂಕಲ್, ನಂಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತಾ ಇದ್ದೀನಿ. ಅಂತ ಅರ್ಜೆಂಟ್ ಕೆಲಸ ಏನಿದೆ ಸ್ವಾತಿ? ರಂಜಿತ್ ಬರ್ಡೇ ಇದೆ, ಎಲ್ಲರೂ ಒಟ್ಟಿಗೆ ಮುಗಿಸ್ಕೊಂಡು ಹೋಗೋಣ. ಪ್ಲೀಸ್ ಆಂಟಿ, ನಂಗೆ ಬಲವಂತ ಮಾಡ್ಬೇಡಿ. ನಾನು ರಂಜಿತ್ ಸರ್ಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ. ಬಾಯ್ ಆಂಟಿ. ಬಾಯ್ ಅಂಕಲ್. ಸಾಕ್ಷಿ, ಡ್ಯಾಡಿ, ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಪುಟ. ನೀವ್ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅನ್ಕೊಂಡಿದ್ದೆ, ಸದ್ಯ ಬೇಗನೆ ಬಂದ್ರಿ. ನಿಮ್ ತಂದೆ 6:30ಗೆ ಎದ್ದು ಕೂತ್ಕೊಂಡಿದ್ರು. ನನ್ನ ಮಗಳ ಮುಖನ ಯಾವಾಗ ನೋಡ್ತೀನೇನೋ ಅಂತ. ನಿಮ್ಗೂ ಹಾಗನ್ನಿಸ್ಲಿಲ್ವಾ ಅಮ್ಮ? ನನಗೆ ಅನ್ಸಿರೋದಕ್ಕೆ ಇವತ್ತು ನಾನು ಇಲ್ಲಿಗೆ ಬಂದಿರೋದು. ಓ ಮಾವ, ಅತ್ತೆ ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಮಾವ. ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಓಹ್, ಹೇಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ ಮಾವ, ಇವಾಗ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಆಕ್ಚುಲಿ ಇತ್ತೀಚೆಗೆ ಆರ್ಡರ್ಸ್ ಜಾಸ್ತಿ ಆಗಿದೆ, ಹಾಗಾಗಿ ಸ್ವಲ್ಪ ಲೇಬರ್ಸ್ ಪ್ರಾಬ್ಲಮ್ ಆಗ್ತಿದೆ. ಬಟ್ ತೊಂದರೆ ಏನಿಲ್ಲ, ಚೆನ್ನಾಗಿ ಆಗ್ತಿದೆ. ಗುಡ್. ಇವತ್ತಲ್ಲ ನಾಳೆ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಸ್ವಂತವಾಗಿ ದುಡಿಬೇಕು ಅನ್ನೋ ಛಲ ನಿಮ್ಗೆ ಇದೆಯಲ್ಲ, ಅದೇ ನಿಮ್ಮನ್ನ ಇಲ್ಲಿವರೆಗೆ ತಂದು ನಿಲ್ಸಿರೋದು. ಇವತ್ತಲ್ಲ ನಾಳೆ ನೀವು ನಂಬರ್ 1 ಬಿಸ್ನೆಸ್ ಮನ್ ಆಗೇ ಆಗ್ತೀರ. ಆ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಮಾವ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಖಂಡಿತ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಸೂರ್ಯ ಅವ್ರೆ, ನಿಮಗೆ ಕುಡಿಯೋದಕ್ಕೆ ಏನ್ ಕೊಡ್ಲಿ? ಕಾಫಿ, ಟೀ, ಜ್ಯೂಸ್? ನೀನು ಏನೇ ಕೊಟ್ಟರು ನನಗದು ವಿಷ ಆಗಿರುತ್ತೆ. ನಿನ್ನ ಕೈಲಿ ಒಂದು ಲೋಟ ನೀರು ಕೂಡ ಕುಡಿಯೋದಕ್ಕೆ ಇಷ್ಟಪಡಲ್ಲ ನಾನು. ಆರ್ತಿ ಅವ್ರೆ, ನಿಮ್ಗೆ? ಈ ವಿಚಾರದಲ್ಲಿ ನಂದು ಅದೇ ಅಭಿಪ್ರಾಯ. ಅಂದ್ರೆ ಬೇರೆ ವಿಚಾರದಲ್ಲಿ ನಿಮ್ಮಿಬ್ರು ಮಧ್ಯ ಭಿನ್ನಾಭಿಪ್ರಾಯ ಇದೆ ಅಂತ ಆಯ್ತು. ಸುಮ್ಮನೆ ಇರೋದಕ್ಕೆ ಬರೋದೇ ಇಲ್ವಾ ನಿಮಗೆ? ನಿಮ್ಮನ್ನು ಯಾರು ಕರೆದಿದ್ದಿಲ್ಲಿಗೆ? ಅಲ್ಲ, ಅದು ಮನೆಗೆ ಬಂದವ್ರನ್ನ ವಿಚಾರಿಸ್ಕೊಳ್ಳೋದಕ್ಕೆ. ಅದಕ್ಕೆ ಸಾಕ್ಷಿ ಇದ್ದಾಳೆ. ನಿಮ್ದೇನು ದೊಡ್ಡ ಹೇಳಿ ಇಲ್ಲಿ. ಅಲ್ಲ, ನಾನು ಇವಾಗ ಏನ್ ತಪ್ಪು ಮಾತಾಡ್ದೆ? ನೀನು ಮಾತಾಡೋದೆಲ್ಲ ತಪ್ಪೇ. ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಇವತ್ತು ಮನೇಲೇ ಇರ್ತಿರ್ಲಿಲ್ಲ, ದೇವಸ್ಥಾನಕ್ಕಾದ್ರೂ ಹೊರಟೋಗ್ತಿದ್ದೆ. ಈಗಲೂ ಹೋಗ್ಬೋದು, ಈಗಲೂ ಹೋಗ್ಬೋದು. ರಚಿತ್, ಸ್ವಲ್ಪ ಸುಮ್ಮನೆ ಇರಿ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದೆ. ಇಂಥ ಸಮಯದಲ್ಲಿ ಮನೆಯಿಂದ ಯಾರನ್ನಾದ್ರೂ ಆಚೆ ಕಳ್ಸೋದು ಸಭ್ಯತೆನಾ? ಮತ್ತೆ ಬಾಯಿ ಮುಚ್ಕೊಂಡು ಇರೋದಕ್ಕೆ ಹೇಳೋರ್ಗೆ. ಆಂಟಿ, ಪ್ಲೀಸ್ ಸ್ವಲ್ಪ ಸುಮ್ಮನೆ ಇದ್ಬಿಡಿ. ನನ್ ಕಂಡ್ರೆ ಯಾರಿಗೂ ಆಗಲ್ಲ ಕಣ ಸಾಕ್ಷಿ. ಇಪ್ಪತ್ತು ವರ್ಷದ ನಂತರನೂ ಹೀಗೆ ದ್ವೇಷ ಸಾಧಿಸ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಸುಮ್ಮನೆ ಹೋಗ್ರಿ, ಸೀನ್ ಕ್ರಿಯೇಟ್ ಮಾಡಬೇಡಿ ಇವಾಗ ಕಣ್ಣೀರ್ ಹಾಕೊಂಡು. ಈಗ ಸಮಾಧಾನ ಆಯ್ತಾ ನಿಮಗೆ ಆರ್ತಿ ಅವ್ರೆ? ಸುಮ್ಮನೆ ಹೋಗ್ರಿ ರೇ. ಸಾರಿ ಮಾವ, ಸಾರಿ ಅತ್ತೆ. ಹೋಗ್ಲಿ ಬಿಡಿ ರಂಜಿತ್, ಅವಳ ವಿಷಯಕ್ಕೆ ನೀವಾಗ ಸಾರಿ ಕೇಳ್ತೀರಾ? ಬಿಡಿ. ಇನ್ನು ಯಾಕೆ ಅವಳನ್ನ ಮನೇಲಿ ಇಟ್ಕೊಂಡಿದ್ಯಾ? ಅವತ್ತೇ ನಾನು ನಿನ್ಗೆ ಹೇಳಿಲ್ವಾ ಅವಳನ್ನ ಸಾಕಾಕು ಅಂತ? ಪಾಪ ಅಮ್ಮ, ಒಂಟೆ ಹೆಂಗ್ಸು. ಅದು ವಿಷ ಜಂತು ಕಣೆ, ಕಚ್ಚೋದು ಅದ್ರ ಗುಣ ಮರಿಬೇಡ. ಸಾಕ್ಷಿ,
ನಿನ್ನೆ ಆದಿತ್ಯ ಕಾಲ್ ಮಾಡಿದ್ದ ಮಲೇಷ್ಯಾದಿಂದ. ಹೌದಾ? ಏನಂದ? ಚೆನ್ನಾಗಿದ್ದಾನಂತೆ ಕಣೆ ಸಾಕ್ಷಿ. ಅವನ್ ಚೆನ್ನಾಗಿರೋ ವಿಷಯ ಕೇಳಿ ನನ್ನ ಮನ್ಸಿಗೆ ಎಷ್ಟು ಹಗುರ ಆಯ್ತು ಗೊತ್ತಾ. ನನ್ನ ಮುಖನೇ ನೋಡಕ್ ಇಷ್ಟಪಡ್ತಿದ್ದೋನು ನೆನ್ನೆ ನನ್ನ ಜೊತೆಲಿ ಫೋನಲ್ಲಿ ಮಾತಾಡ್ದ. ನನಗೆಷ್ಟು ಸಂತೋಷ ಆಯ್ತು ಗೊತ್ತಾನೆ. ಏನ್ ಕೆಲಸ ಮಾಡ್ತಿದ್ದಾನಂತೆ? ಯಾವ ಕೆಲಸ ಅಂತ ಹೇಳಿಲ್ಲ, ಬಟ್ ಒಂದು ಕೆಲಸದಲ್ಲಿ ಇದಾನಂತೆ. ಹೇಗೋ ಒಳ್ಳೆ ರೀತಿಯಿಂದ ಉದ್ಧಾರ ಆಗ್ತಾ ಇದ್ದಾನಲ್ವಾ. ನನ್ನ ಮನ್ಸಿಗೆ ಅದೇ ನೆಮ್ಮದಿ. ಅವನಿಲ್ಲಿದ್ದಾಗ ನನ್ನ ಮನ್ಸಿಗೆ ಎಷ್ಟು ಭಯ ಇತ್ತು ಗೊತ್ತಾ. ಅವನೆಲ್ಲ ಹಾಳಾಗ್ಬಿಡ್ತಾನೋ, ಎಲ್ರ ಮುಂದೆ ನಗೆ ಪಾಟ್ಲಾಗ್ಬಿಡ್ತಾನೇನೋ ಅಂತ. ಆದ್ರೆ ನಮ್ಮ ಆದಿತ್ಯ ಒಂದೊಳ್ಳೆ ದಾರಿನ ಕಂಡ್ಕೊಂಡ ಕಡೆ. ಕೇಕ್ ಕಟ್ ಮಾಡುವ? ಹ್ಞೂ ಮಾವ, ಮಾಡ್ಬೋದು, ಬನ್ನಿ. ಇರಿ, ಒಬ್ರು ಇಂಪಾರ್ಟೆಂಟ್ ಗೆಸ್ಟ್ ಬರೋರು ಇದ್ದಾರೆ. ಇಂಪಾರ್ಟೆಂಟ್ ಗೆಸ್ಟಾ? ಯಾರು ರಂಜಿತ್ ಅದು? ಏನೋ ಗೊತ್ತಿಲ್ಲ ಮಾವ, ನಿನ್ನೆಯಿಂದ ಏನೋ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ತಿದ್ಲು. ಇವಾಗ ನೋಡಿದ್ರೆ ಯಾರೋ ಗೆಸ್ಟ್ ಅಂತ ಹೇಳ್ತಿದ್ದಾಳೆ. ಯಾರು ಸಾಕ್ಷಿ? ವೇಟ್ ಮಾಡಿ, ಗೊತ್ತಾಗತ್ತೆ. ಆರ್ಯ, ಸದ್ಯ ಬಂದ್ಯಲ್ಲ, ನಾನು ನಿನ್ಗೋಸ್ಕರನೇ ಕಾಯ್ತಿದ್ದೆ. ನೀವು ಕದ್ಮೇಲೆ ಬರ್ದೇ ಇರ್ತೀನಾ? ಆ ಫೋಟೋಸ್ ತಂದ್ಯಾ? ಹ್ಞೂ ತಂದಿದ್ದೀನಿ, ನೋಡು. ಅದೇನೋ ಹೇಳ್ತೀನಿ ಅಂದ್ರಲ್ಲ, ಹೇಳಿ. ಫಸ್ಟ್ ಅದನ್ನು ಕೊಡು, ಆಮೇಲೆ ಹೇಳ್ತೀನಿ. ಅದೇನು ಹೇಳ್ಬೇಕು ಅಂತಿದ್ಯೋ ಅದನ್ನ ಹೇಳು, ಆಮೇಲೆ ಕೊಡ್ತೀನಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಒಂಚೂರು ಆಸೆ ಆಗ್ತಿಲ್ವಾ? ಆಸೆ ಏನೋ ಇದೆ. ನಂಗೆ ಕೊಟ್ಮೇಲೆ ನೀನು ಹೇಳಲಿಲ್ಲ ಅಂದ್ರೆ? ನಾನೇನು ನಿಂತಾರ ಅನ್ಕೊಂಡ್ಯಾ? ಮಾತು ಕೊಟ್ಮೇಲೆ ಹೇಳಿ ಫಸ್ಟ್ ಅದು. ಸರಿ ತಗೋ. ಥ್ಯಾಂಕ್ ಯು. ಈಗ ಹೇಳು ಅದೇನು ಅಂತ. ಐ ಮುಂದೆ ಹೇಳಿ. ಐ ಡೋಂಟ್ ಲವ್ ಯು. ಯು ಚೀಟರ್. ಹೇಳ್ತೀನಿ ಅಂತ ಫೋನ್ ಮಾಡಿ ಕರ್ಸ್ಬಿಟ್ಟು ಈಗ ಸುಳ್ಳು ಹೇಳ್ತೀರಾ? ಅದಕ್ಕೆ ನನಗೆ ಫೋನ್ ಮಾಡಿ ಕರ್ಸಿದ್ದು. ಯಾಕಂದ್ರೆ ನೀನ್ ಎಲ್ಲ ಅಮ್ಮಂಗ್ ಆದಿತ್ಯನ್ ಫೋಟೋ ತೋರಿಸ್ಬಿಡ್ತೀಯ ಅಂತ ನಂಗೆ ಭಯ ಆಗ್ತಿತ್ತು. ಅದನ್ನ ತಪ್ಸೋದಕ್ಕೆ ಒಂದ್ ಸುಳ್ಳು ಹೇಳ್ದೆ ಅಷ್ಟೇ. ನೀನ್ ದಡ್ಡಿ ತರ ಅದಕ್ಕೆ ಬಿದ್ದೆ. ಫೋಟೋಸ್ ನನ್ ಕೈಗೆ ಬಂತು, ನನ್ ಕೆಲ್ಸ ಆಯ್ತು. ಆರ್ಯ ಅವ್ರೆ, ನೀವು ನನ್ ಮನ್ಸಿನ ಜೊತೆ ಆಟ ಆಡ್ತಾ ಇಲ್ಲ, ನನ್ ಫೀಲಿಂಗ್ಸ್ಗೆ ಹರ್ಟ್ ಮಾಡ್ತಾ ಇದ್ದೀರಾ. ನೋಡ್ತಾ ಇರಿ, ನೀವಾಗೆ ನನ್ನ ಹತ್ರ ಬಂದ್ ಸಾರಿ ಕೇಳಿ ತಲೆ ತಗ್ಸೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸ್ವಾತಿನ ಅಲ್ಲ. ಏನಾದ್ರೂ ಮಾಡ್ಕೋ, ಐ ರಿಯಲಿ ಡೋಂಟ್ ಕೇರ್. ಹೌದಾ? ನನ್ ಕೈಲಿ ಏನು ಮಾಡಕ್ಕಾಗಲ್ವಾ? ನೀವು ಮತ್ತೆ ಸೂರ್ಯ ಸರ್ ಸೇರ್ಕೊಂಡು ಆರ್ತಿ ಆಂಟಿಗೆ ಆದಿತ್ಯ ಫಾರಿನ್ ಅಲ್ಲಿ ಇದ್ದಾನೆ ಅಂತ ಮೋಸ ಮಾಡಿ ನಂಬಿಸಿದಿರಲ್ಲ, ಆ ವಿಷಯ ನನ್ಗೂ ಗೊತ್ತಿದೆ. ನೀವೀಗ ನನಗ್ ಮೋಸ ಮಾಡ್ತೀರಾ ಅಂತ ನಂಗೆ ಮೊದ್ಲೇ ಡೌಟ್ ಇತ್ತು. ಅದಕ್ಕೆ ನಾನು ಆದಿತ್ಯ ಫೋಟೋನ ಮೊದ್ಲೇ ಒಂದೆಟ್ಟಿಟ್ಕೊಂಡಿದ್ದೀನಿ. ನೀನ್ ಸುಮ್ನೆ ಸುಳ್ಳು ಹೇಳ್ತಿದ್ಯಾ. ಈ ನಾಟಕ ನಂತರ ಇಟ್ಕೊಳ್ಬೇಡ. ಹೌದಾ? ಇಲ್ಲಿ ನೋಡಿ, ಆರ್ತಿ ಆಂಟಿ ಮನೆಗೆ ಬಂದ ತಕ್ಷಣ ಈ ಫೋಟೋ ತೋರಿಸಿ ನೀವ್ ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳ್ತೀನಿ. ಬೇಡ ಸ್ವಾತಿ, ಕೊಟ್ಬಿಡೋದನ್ನ. ಸ್ವಾತಿ ನಿಂತ್ಕೋ. ಸ್ವಾತಿ, ಸ್ವಾತಿ ಪ್ಲೀಸ್ ಅಮ್ಮಂಗ್ ಫೋಟೋ ತೋರಿಸ್ಬೇಡ. ಇನ್ಯಾವತ್ತೂ ನಿಂಗೆ ಸುಳ್ಳು ಹೇಳಲ್ಲ, ಸರಿನಾ? ಪ್ಲೀಸ್ ಸ್ವಾತಿ, ಅಮ್ಮ ಈಗಾಗಲೇ ತುಂಬಾ ನೊಂದ್ಕೊಂಡಿದ್ದಾರೆ. ಆ ಫೋಟೋನ್ ತೋರಿಸಿ ಮತ್ತೆ ನೋವು ಪಡೋ ತರ ಮಾಡ್ಬೇಡ. ಪ್ಲೀಸ್ ಓಪನ್ ದ ಡೋರ್. ಎಷ್ಟೊತ್ತು ವೆಯ್ಟ್ ಮಾಡೋದು? ಅವ್ರು ಯಾರೋ ಏನೋ ಇನ್ನೂ ಬಂದಿಲ್ಲ.
ಮಾವ ಬನ್ನಿ ನಾವು ಶುರು ಮಾಡೋಣ, ಲೇಟ್ ಆಗುತ್ತೆ. ರಂಜಿತ್ ಪ್ಲೀಸ್, ಇಷ್ಟೊತ್ತೆ ವೇಟ್ ಮಾಡಿದೀವಂತೆ, ಇನ್ನೊಂದು 2 ಮಿನಿಟ್ಸ್ ವೇಟ್ ಮಾಡಿ ಬಂದ್ಬಿಡ್ತಾರೆ. ಸಾಕ್ಷಿ, ಯಾರು ಬರ್ತಿದ್ದಾರೆ ಅಂತ ಹೆಸರನ್ನಾದ್ರೂ ಹೇಳು. ಆ ಹೆಸರು ಕೇಳಿದ್ಮೇಲಾದ್ರೂ ಆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ಬೇಕಾ ಬೇಡ್ವಾ ಅಂತ ರಂಜಿತ್ ಡಿಸೈಡ್ ಮಾಡ್ತಾರೆ. ಬರೋ ಗೆಸ್ಟ್ ಹೆಸರು ಹೇಳ್ಬಿಟ್ರೆ ಅವ್ರು ಯಾರು ಅನ್ನೋ ಕುತೂಹಲ ಇರುತ್ತಾ? ಸಾಕ್ಷಿ ಯಾರದು? ಸರಿ ಆಯ್ತು, ಒಂದು ಕಾಲ್ ಆದ್ರೂ ಮಾಡಿ ಕೇಳು ಎಲ್ಲಿದ್ದಾರೆ ಅಂತ. ಬಂದೆ ಮಾಯಸನ್. How are you? ಇವ್ರನ್ನ ಇನ್ವೈಟ್ ಮಾಡಿರೋದು ನೀನು? ಇವ್ರ ಇಂಪಾರ್ಟೆಂಟ್ ಗೆಸ್ಟು. ಹೌದು ರಂಜಿತ್, ಇವರೇ ನಮ್ ಗೆಸ್ಟು. ಏಯ್, ಇವರು ಗೆಸ್ಟ್ ಅಲ್ಲ, ಗೋಸ್ಟು, ದೆವ್ವ ಇವರು. ರಂಜಿತ್, ಅವರು ನಿಮ್ ತಂದೆ, ಹಾಗೆಲ್ಲ ಮಾತಾಡಬಾರ್ದು. ಮಾವ, ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ. ಕಾಲ್ ಹಿಡಿಬೇಡಿ ಒಳಗಡೆ. ನಿಮ್ಮ ಕಾಲು ನನ್ನ ಮನೆ ಹೊಸಲು ತಾಕಿದ್ರು ಈ ಮನೆಗೆ ಕೇಡ್ಗಾಲ ಶುರುವಾಗುತ್ತೆ. ಯಾಕೋ ಹೀಗೆಲ್ಲ ಮಾತಾಡ್ತಿದೀಯಾ? ಇದು ನನ್ನ ಮಗನ ಮನೆ. ಕರಿಬೇಡಿ ಹಾಗೆ. ನಿಮ್ಮ ಪಾಲಿಗೆ ನಿಮ್ಮ ಮಗ ಸತ್ತು ಸುಮಾರು ದಿವಸ ಆಗಿದೆ. ನಿಮಗೆ ನಾನು ಮಗ ಅಲ್ಲ, ನನಗೆ ನೀವು ತಂದೆ ಅಲ್ಲ. ನೀನೇನೇ ಅಂದ್ರೂ ನನ್ನ ಮಗನೇ ಕಣೋ. ಪ್ರತಿ ವರ್ಷ ನಿನ್ನ ಬರ್ತ್ಡೇನ ಎಷ್ಟು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಈಗ ಮದುವೆ ಆದ ತಕ್ಷಣ ಎಲ್ಲ ಮರೆತು ಬಿಟ್ಟೇನೋ? ನಿನ್ನ ಬರ್ತ್ಡೇಗೆ ಈ ನಿನ್ನ ತಂದೆನ ಕರಿಬೇಕು ಅಂತನೂ ನಿನಗನ್ನಿಸ್ಲಿಲ್ವಾ? ಯಾವ ದೃಷ್ಟಿಯಿಂದನೂ ಅಪ್ಪ ಅನ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ. ಮದುವೆಗೆ ಮುಂಚೆ ನಾನು ನಿಮ್ ಜೊತೆ ಸೇರ್ಕೊಂಡು ಕೆಟ್ಟ ದಾರಿಲಿ ನಡೀತಿದ್ದೆ. ನೀವ್ ಏನೇ ಮಾಡಿದ್ರು ಎಲ್ಲವೂ ಸರಿ ಅಂತಾನೆ ಸಮರ್ಥಿಸ್ಕೊತಿದ್ದೆ ನಾನು. ಅಪ್ಪ ಅನ್ನೋ ಮಮಕಾರ ಕುರುಡು ಮಾಡಿತ್ತು ನನ್ನ. ನಿಮ್ ಜೊತೆ ಸೇರಿ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಿ ಹಾಕಿದ್ದೀನಿ ನಾನು. ಅಪ್ಪ ಹೇಳಿದ್ದೇ ವೇದವಾಕ್ಯ ಅಂತ ನಂಬ್ಕೊಂಡಿದ್ದೆ ನಾನು. ಆದ್ರೆ ಯಾವಾಗ ನೀವು ನನ್ನ ಸಾಕ್ಷಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಅವಳಿಗೆ ಹಿಂಸೆ ಕೊಡೋಕೆ ಶುರು ಮಾಡಿದ್ರು, ಆವಾಗ ಗೊತ್ತಾಯ್ತು ನಿಮ್ಮ ನರಿ ಬುದ್ಧಿ ಏನು ಅಂತ. ನಿಮಗೆ ಮಗನ ಮೇಲಿನ ಪ್ರೀತಿಗಿಂತ ಕಂಡೋರ್ ಮೇಲಿನ ದ್ವೇಷನೇ ಜಾಸ್ತಿ ಇತ್ತು ಅಲ್ವಾ? ಮಗನೇ, ಆವೇಶದ ಭರದಲ್ಲಿ ನೀನು ನನ್ನನ್ನು ತಪ್ಪು ತಿಳ್ಕೊತಾ ಇದೀಯಾ. ನೋಡು, ಯಾವತ್ತೂ ನನ್ನ ಮೋಸ ಮಾಡಿಲ್ಲ, ನಾನು ನಿನಗೆ ದ್ರೋಹ ಮಾಡಿಲ್ಲ. ಅರ್ಥ ಮಾಡ್ಕೋ. ನಿನಗೆ ಒಳ್ಳೇದಾಗ್ಲಿ ಅಂತ ಆಸೆ ಪಟ್ಟಿದ್ದೀನಿ ಕಣೋ. ನಿನ್ನ ಮೇಲಿರೋ ವ್ಯಾಮೋಹಕ್ಕೆ ನಿನಗೆ ಒಳ್ಳೇದಾಗ್ಲಿ ಅಂತ ಎಲ್ಲೋ ಒಂದೆರಡು ಕಡೆ ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿರಬಹುದು. ಆ ತಪ್ಪಿಗಾಗಿ ನಾನು ಇವತ್ತು ನಿನ್ನ ಹತ್ರ ಕ್ಷಮೆ ಕೇಳ್ಕೊತೆ. ಮಗನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ತಂದೆ ಆತೋನು ಮಗನಿಗೆ ಒಳ್ಳೆ ಸಂಸ್ಕೃತಿ ಸಂಪ್ರದಾಯಗಳನ್ನ ಹೇಳ್ಕೊಡ್ಬೇಕು, ಒಳ್ಳೆ ಬುದ್ಧಿ ಹೇಳ್ಕೊಟ್ಟು ಒಳ್ಳೆ ದಾರಿಲಿ ನಡೆಯೋ ಮಗನೇ ಅಂತ ಹೇಳ್ಕೊಡ್ಬೇಕು. ಆದ್ರೆ ನೀವ್ ಹೇಳ್ಕೊಟ್ಟಿದ್ದೇನೋ ಬರೀ ಕ್ರಿಮಿನಲ್ ಬುದ್ಧಿಗಳು. ಇನ್ನೊಬ್ರು ಮನೆ ಹಾಳು ಮಾಡೋದು ಹೇಗೆ, ಇನ್ನೊಬ್ರಿಗೆ ತೊಂದರೆ ಕೊಡೋದು ಹೇಗೆ, ಬರೀ ಇದೆ. ಈ ತರದ ಕ್ರಿಮಿನಲ್ ಐಡಿಯಾಗಳನ್ನೇ ನನ್ನ ತಲೆಗೆ ತುಂಬ್ತಾ ಹೋದ್ರಿ. ಒಂದು ದಿವಸಕ್ಕೂ ಒಂದು ಒಳ್ಳೆ ಮಾತಿಲ್ಲ, ಒಂದು ಒಳ್ಳೆ ಬುದ್ಧಿ ಇಲ್ಲ. ಕಟ್ಕೊಂಡ್ ಹೆಂಡತಿಗೆ ಒಳ್ಳೆ ಗಂಡ ಆಗ್ಲಿಲ್ಲ, ಹುಟ್ಟಿಸಿದ ಮಕ್ಕಳಿಗೆ ಒಳ್ಳೆ ತಂದೆ ಆಗ್ಲಿಲ್ಲ. ನಿಮ್ದು ಒಂದು ಜನ್ಮ, ನಿಮ್ದು ಒಂದು ಬದುಕು. ಅದು ಹಾಗಲ್ಲ ಮಗನೇ. ನಿಮ್ ಈ ದರಿದ್ರ ಬಾಯಿಂದ ನನ್ನನ್ನ ಮಗ ಅಂತ ಕರಿಬೇಡಿ ನೀವು. ನಾನೇನಾದ್ರೂ ಇವತ್ತಿಗೂ ನಿಮ್ ಜೊತೆನೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವ್ದಾದ್ರು ಜೈಲ್ ಕಂಬಿ ಎಣಿಸ್ಬೇಕಿತ್ತು ಅಥವಾ ತಲೆ ಮರೆಸ್ಕೊಂಡು ಓಡಾಡ್ಬೇಕಿತ್ತು. ದೇವ್ರ ದೊಡ್ಡವನು, ದೇವತೆ ತರ ಸಾಕ್ಷಿ ನನ್ನ ಬದುಕಲ್ಲಿ ಬರಲಾಗಿ ನಾನು ನಿಮ್ಮಿಂದ ದೂರ ಆದೆ.
ಇವತ್ತು ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕು ನಡೆಸ್ತಾ ಇದ್ದೀನಿ. ನನ್ನ ಅದೃಷ್ಟ. ನನ್ನ ಅತ್ತೆ ಮಾವ ನನ್ನನ್ನು ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಅವ್ರು ತೋರಿಸೋ ಪ್ರೀತಿ ಮುಂದೆ ನೀವು ಯಾವತ್ತೂ ನನಗೆ ನೆನಪೇ ಆಗಿಲ್ಲ. ನೆನಪು ಮಾಡ್ಕೊಳ್ಳೋಕೆ ನನಗೆ ಇಷ್ಟನೂ ಇಲ್ಲ. ಹೊರಡಿ ಇಲ್ಲಿಂದ.